ಹಾಯ್ ಹಲೋ ಅಸ್ಸಲಾಮ್ ವಲೈಕುಮ್. ಇವತ್ತಿನ ವೀಡಿಯೋದಲ್ಲಿ ಕಡುಬು ಮತ್ತು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ರಾತ್ರಿ ಕಡ್ಸಾಂಬಾರು ಹಾಕಿ ನೆನೆಸಿ ಹಾಕಿದ್ದೆ. ಅದನ್ನು ಮಾರ್ನಿಂಗ್ ಚೆಂದ ತೊಳೆದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ. ತುಂಬ ನೈಸ್ ಗ್ರೈಂಡ್ ಮಾಡಬೇಡಿ, ಒಂದು ಮೀಡಿಯಮ್ ಮಾಡಿ. ನಂತರ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಗಟ್ಟಿ ಮಾಡ್ಕೊಳ್ಳಿ ಹಿಟ್ಟನ್ನು. ನಂತರ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಡುಬು ಮಾಡಿ ಸ್ಟೀಮರಲ್ಲಿ ಬೇಯಲಿಕ್ಕಿಡಿ. ಒಂದು 20 ನಿಮಿಷದಲ್ಲಿ ಅದು ಬೇಯ್ತದೆ. ನಂತರ ಚಟ್ನಿ ಮಾಡೋದು ಹೇಗಂತ ನೋಡೋಣ. ನಾನು ಅರ್ಧ ತೆಂಗಿನ ತುರಿ ತೆಗೆದಿದ್ದೇನೆ. ಅದಕ್ಕೆ ಸ್ವಲ್ಪ ಕಾಯಿ ಮೆಣಸು, ನೀರುಳ್ಳಿ, ಶುಂಠಿ, ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆಂದ ಗ್ರೈಂಡ್ ಮಾಡಿ. ಗ್ರೈಂಡ್ ಮಾಡಿದ ನಂತರ ಒಂದು ಪಾತ್ರೆಗೆ ಕೋಕೋನಟ್ ಆಯಿಲ್ ಹಾಕ್ಕೊಂಡು ನಂತರ ಅದಕ್ಕೆ ಸಾಸಿವೆ ಹಾಕ್ಕೊಳ್ಳಿ. ನಂತರ ಅದು ಕರಿಬೇವಿನ ಸೊಪ್ಪು ಹಾಕಿ, ನಂತರ ನಾವು ರುಬ್ಬಿಟ್ಕೊಂಡಿರ್ತೇವಲ್ಲ ಚಟ್ನಿ, ಅದನ್ನು ಅದಕ್ಕೆ ಹಾಕಿ ಚೆಂದ ಮಗಚಬೇಕು ಆಚೆ ಈಚೆ. ಆಯಿತು, ಚಟ್ನಿ ರೆಡಿ ಆಯಿತು. ಇವಾಗ ಕಡುಬಿನ ಜೊತೆ ಸರ್ವ್ ಮಾಡಿ. ಕಡುಬು ಮತ್ತು ಚಟ್ನಿ ತುಂಬ ಒಳ್ಳೆ ಕಾಂಬಿನೇಷನ್, ಚೆಂದ ಆಗ್ತದೆ ತಿನ್ನಲಿಕ್ಕೆ. ನೀವು ಸಹ ಇದೇ ಥರ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.